ಆದ್ರೂ ಸರಿ ಆದ್ರೂ ಮುಚ್ಕೊಂಡಿರೋ ನಿಜವಾಗ್ಲೂ ಮೊಬೈಲ್ ಹೊಡೆದಾಕ್ಬಿಡ್ತೀನಿ ಇವಾಗ. ದಯವಿಟ್ಟು ಕ್ಷಮಿಸಿ. ಇವರು ಅವಾಚ್ಯ ಶಬ್ದಗಳನ್ನ ಮಾತಾಡ್ತಿರೋದ್ರಿಂದ ಬೀಪ್ ಸೌಂಡ್ ಹಾಕಕ್ಕಾಗಲ್ಲ, ಎಡಿಟ್ ಮಾಡಿಲ್ಲ. ನೋಡೋಣ ಆದ್ರೂ ರಿಸಲ್ಟ್ ಹೆಂಗ್ ಬರುತ್ತೆ ನೋಡೋಣ. ಆ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದು ನೋಡಿ. ಏನಪ್ಪಾ ಅಂತ ಅಂದ್ರೆ ನೀವು ನೋಡ್ತಿರೋದು ನಿಜಾನೇ ದ ಫೇಮಸ್ ಕನ್ನಡ ಯೂಟ್ಯೂಬರ್ ಮತ್ತು ಬ್ಲಾಗರ್ ಆದ DR ಬ್ರೋ ಅವ್ರನ್ನು ಕೂಡ ಒಂದಾನೊಂದು ಕಾಲದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಅವಮಾನನ ಪಡ್ಕೊಂಡೇ ಬಂದಿದ್ದಾರೆ. ಹಾಗೆಯೇ ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 6 years ಬ್ಯಾಕು ಪ್ರಾಪರ್ಲಿ ವ್ಯೂಸ್ಗಳು ಬರ್ತಾ ಇರಲಿಲ್ಲ. 200 500 1K 2K ಇಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಆದ್ರೂ ಕೂಡ ಛಲ ಬಿಡದೆ ಇವರು ಕಂಟಿನ್ಯೂಯಸ್ ವಿಡಿಯೋ ಅಪ್ಲೋಡ್ಗಳನ್ನ ಮಾಡ್ಕೊತಾ ಬಂದರು. ಚಿಕ್ಕ ವಯಸ್ಸಿನಿಂದನೇ ಪ್ರವಾಸ ಹೋಗೋದು, ಮತ್ತೆ ದೂರ ದೂರದ ಊರುಗಳಿಗೆ ಹೋಗಿ ಉಳ್ಕೊಳ್ಳೋದು, ಅಲ್ಲಿನ ಒಂದು ಅಭ್ಯಾಸ ಅಥವಾ ಅಲ್ಲಿನ ಒಂದು ಏನು ಸಂಸ್ಕೃತಿ ಇರುತ್ತೆ ಅದನ್ನ ತಿಳ್ಕೊಳ್ಳೋದ್ರ ಬಗ್ಗೆ ತುಂಬಾನೇ ಆಸಕ್ತಿ ಇದ್ದ ಇವರು ಈ ಒಂದು ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆದು ನಿಂತ ಸ್ಟೋರಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂದ್ರೆ ಯಾರ್ಯಾರಿಗೆಲ್ಲ ನೋಡಬೇಕು ಅಂತ ಇಷ್ಟ ಆಗಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮುಂದೆ ನೀವು ಕೂಡ ಒಂದು ದೊಡ್ಡ ಯೂಟ್ಯೂಬರ್ ಆಗಿ ಬೆಳಿಲಿಕ್ಕೆ ಇದು ಒಂದು ಮೆಟ್ಟಿಲಾಗಿ ನಿಂತ್ಕೋಬಹುದು ಅಂತ ಹೇಳ್ತಾ, ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದುವರೆಗೂ ಯಾರು ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡ್ಕೊಳ್ರಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ 2K ರೀಚ್ ಮಾಡಿಸಿ ಬೇಸ್ ರಿವೀಲ್ ಮಾಡೋಣ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್. ಇದು ಬಂದ್ಬಿಟ್ಟು ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಜನಿಸಿದ ಗಗನ್ ಎಂಬ ಹುಡುಗನ ಕಥೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋನ ನೋಡಿ. ನೀವು ಕೂಡ ಸೆಕೆಂಡ್ ಇಯರ್ ಆದ್ರೂ ಆಗ್ಬೋದು, ಯಾರಿಗ್ ಗೊತ್ತು. ಮೊದಲನೇದಾಗಿ ಎಜುಕೇಶನ್ ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ಇವರು ಮುಂದೇನು ಅನ್ನೋ ಕ್ವಶನ್ ಮಾರ್ಕ್ ನೊಂದಿಗೆ ಮುಂದೆ ಸಾಕ್ತಾ ಇದ್ರು. ಆದರೆ 6 years ಬ್ಯಾಕ್ ಒಂದು ಡಿಗ್ರಿ ಓದ್ಬೇಕಾದ್ರೇನೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದ ಇವರು ಆವಾಗ್ಲೇನೆ 1000-2000 ಸಬ್ಸ್ಕ್ರೈಬರ್ಸ್ ಆಗೇನೆ 500-600 ವ್ಯೂಸ್ಗಳನ್ನ ಪಡ್ಕೊತಾ ಇದ್ರು. ಮುಂದೇನು ಮಾಡಬೇಕು ಅನ್ನೋ ಮುಂದಿನ ಐಡಿಯಾ ಇಲ್ಲದ ಇವರು ಮನೆಯವರ ಸಪೋರ್ಟ್ನೊಂದಿಗೆ ಹಾಗೆಯೇ ಸ್ನೇಹಿತರ ಬೆಂಬಲದೊಂದಿಗೆ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ತೆರೆದು ಅದರಲ್ಲಿ ಮೊದಲನೇದಾಗಿ ಚಿಕ್ಕ ವಯಸ್ಸಿನಿಂದಲೇ ಪ್ರವಾಸದಲ್ಲಿ ಇಂಟ್ರೆಸ್ಟ್ ಇದೆ ಇವರು. ಪ್ರವಾಸವನ್ನೇ ಒಂದು ಯೂಟ್ಯೂಬ್ ಚಾನಲ್ನಾಗಿ ಕನ್ವರ್ಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ವಿಡಿಯೋಗಳೊಂದಿಗೆ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಕಡಿಮೆ ವ್ಯೂಸ್ಗಳು ಬರ್ತಾ ಇದ್ರೂ ಕೂಡ ಛಲ ಬಿಡದೆ ಇವರು ಕಂಟಿನ್ಯೂಸ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ ಇವಾಗ ದಿ ಕನ್ನಡದ ಫೇಮಸ್ ಯೂಟ್ಯೂಬರ್ ಮತ್ತು ವ್ಲಾಗರ್ ಆಗಿ ಬೆಳೆದು ನಿಂತ್ಕೊಂಡಿದ್ದಾರೆ. ಪೂರ ವಿಡಿಯೋನ ನೋಡಿ ಇವರ ಯೂಟ್ಯೂಬ್ ಅರ್ನಿಂಗ್ಸ್ ನೆಕ್ಸ್ಟ್ ರಿವೀಲ್ ಆಗುತ್ತೆ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಮಾಡ್ಕೊಳ್ಳಿ. ಓಕೆ ಗೈಸ್, ಲೆಟ್ಸ್ ಗೋ ಟು ಯೂಟ್ಯೂಬ್ ಅರ್ನಿಂಗ್ಸ್ ಆಫ್ DR ಬ್ರೋ. ಇವರು ಪ್ರಾಪರ್ಲಿ ಯೂಟ್ಯೂಬ್ ವಿಡಿಯೋಸ್ ಬಂದ್ಬಿಟ್ಟು ಅಂದ್ರೆ ವೈರಲ್ ಆಗಿರೋ ಯೂಟ್ಯೂಬ್ ವಿಡಿಯೋಸ್ ಬಂದ್ಬಿಟ್ಟು 180+ ವಿಡಿಯೋಸ್ ಇದಾವೆ. ಹಾಗೇನೆ ಇವ್ರಿಗೆ ಬಂದಿರೋ ವೀಕ್ಷಣೆಗಳು ಬಂದ್ಬಿಟ್ಟು 340 million+ ವ್ಯೂಸ್. ಆದ್ರೆ ಪ್ರೆಸೆಂಟ್ಲಿ ಅವಾಗ ಎಲ್ಲ ಜಾಸ್ತಿ ಬಂದಿಲ್ಲ, ಇವಾಗ ಜಾಸ್ತಿ ಬಂದಿದೆ. ಓಕೆ, ಯೂಟ್ಯೂಬ್ ಅವರು ಇಂಡಿಯಾ ಚಾನೆಲ್ಗೆ ಕೊಡೋದು ಪರ್ 1000 ವ್ಯೂಸ್ ಪರ್ 50 rupees to 200 rupees. ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡದಲ್ಲಿ ಒಂದ್ಸಲಿ ಕೇಳಿ. 1000 ವ್ಯೂಸ್ಗೆ 50 ರೂಪಾಯಿಯಿಂದ 200 ರೂಪಾಯಿಗಳವರೆಗೂ. ಇವರ ವ್ಯೂಸ್ಗಳು ಬಂದ್ಬಿಟ್ಟು 340+ million ವ್ಯೂಸ್ ಬಂದಿದೆ. ಇದಕ್ಕೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇವರ ಯೂಟ್ಯೂಬ್ ಚಾನಲ್ನಲ್ಲಿ 1 million ವ್ಯೂಸ್ ವೀಕ್ಷಣೆಗೆ 2 ಲಕ್ಷದಿಂದ 4 ಲಕ್ಷದವರೆಗೆ ಅಂದ್ರೆ 50,000ದಿಂದ 4 ಲಕ್ಷದವರೆಗೆ ಒಂದು ಅರ್ನಿಂಗ್ಸ್ಗಳು ಬರುತ್ತದೆ. ಇವರ 340 ವೀಕ್ಷಣೆಗೆ ಇವರ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 6 ಕೋಟಿ ಅಂತ ಯೂಟ್ಯೂಬ್ ಅಂದ್ರೆ ಗೂಗಲ್ ತೋರಿಸುತ್ತೆ. ಬಟ್ ಇವ್ರಿಗೆ ಒಂದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 5 ಕೋಟಿಯಿಂದ 4 ಕೋಟಿ ಇವರು ಯೂಟ್ಯೂಬ್ನಲ್ಲಿ ಸಂಪಾದನೆ ಮಾಡಿದ್ದಾರೆ. ನೋಡಿದ್ರಲ್ಲ ಗೈಸ್, ನಮ್ಮ ಯೂಟ್ಯೂಬರ್ ಅದು DR ಬ್ರೋ ಅವರ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಬಂದ್ಬಿಟ್ಟು. ಅದಲ್ಲದೆ ಇದೇನು ಅಲ್ಲದೆ ಇವರ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಏನಿಲ್ಲ ಅಂತ ಅಂದ್ರೆ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ 50,000ದಿಂದ 1 ಲಕ್ಷನ ಇವರು ಡಿಮ್ಯಾಂಡ್ ಮಾಡ್ಬೋದು. ಬಟ್ ಅವರು ಅಷ್ಟು ಮಾಡೋದಿಲ್ಲ ಅನ್ಸುತ್ತೆ.
ಮಾಡಿದ್ರು ಕೂಡ ಇವರ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ 1 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ಇವರಿಗೆ ವ್ಯಾಲ್ಯೂ ಇದೆ. ಓಕೆ ಗೈಸ್, ಈ ಒಂದು ಯೂಟ್ಯೂಬ್ ಚಾನಲ್ನ ಅರ್ನಿಂಗ್ಸ್ನ ತಿಳ್ಕೊಂಡು ಅದೇ ಇವರ ಮಂತ್ಲಿ ಅರ್ನಿಂಗ್ಸ್ ಬಗ್ಗೆ ಇನ್ನೂ ಕೂಡ ಮಾತಾಡಿಲ್ಲ. ಇವರ ಮಂತ್ಲಿ ಅರ್ನಿಂಗ್ಸನ್ನು ತಿಳ್ಕೊಳಕ್ಕೆ ಯಾರಿಗೆ ಆಸಕ್ತಿ ಇದೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟು ಬನ್ನಿ ಇವರ ಮಂತ್ಲಿ ಅರ್ನಿಂಗ್ಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಅವರ ಮಂತ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ಇವರು ಮಂತ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದು ಏನಿಲ್ಲ ಅಂದರೆ ಹೆಚ್ಚು ಕಡಿಮೆ 2 ಮಿಲಿಯನ್ ವ್ಯೂಸ್ ಓಡುತ್ತೆ. ಅಂದಾಜು ಇವರ 2 ಮಿಲಿಯನ್ಸ್ ವ್ಯೂಸ್ ಇವರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳು ಇರೋದ್ರಿಂದ 22 ನಿಮಿಷದ ವಿಡಿಯೋಗಳು 20 ನಿಮಿಷದ ವಿಡಿಯೋಗಳು ಇರೋದ್ರಿಂದ ಇವರ ಒಂದು 1000 ವೀಕ್ಷಣೆಗೆ ಇವರಿಗೆ ₹200 ಬಂದೇ ಬರುತ್ತೆ. ಅದರಲ್ಲಿ 2 ಮಿಲಿಯನ್ ವೀಕ್ಷಣೆಗೆ ಇವರಿಗೆ 2 ಲಕ್ಷನಾದರೂ ಬಂದೇ ಬರುತ್ತೆ. ಓಕೆ ಗೈಸ್, ಯೂಟ್ಯೂಬ್ನಲ್ಲಿ ಇವರು ಒಂದು ತಿಂಗಳಿಗೆ 2 ಲಕ್ಷನ ಗಳಿಸ್ತಾರೆ. ಹಾಗೆಯೇ ಇವರ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದ್ಬಿಟ್ಟು ಇವರು ಒಂದು 3ರಿಂದ 4 ಲಕ್ಷಗಳನ್ನ ಗಳಿಸ್ತಾರೆ. ಹಾಗೆಯೇ ಇವರ ಒಂದು ಬಿಸ್ನೆಸ್ ಗೋ ಪ್ರವಾಸ ಅದರಲ್ಲಿಂದ ಏನಿಲ್ಲ ಅಂತ ಅಂದ್ರೆ 2 ಲಕ್ಷಗಳನ್ನ ಗಳಿಸ್ತಾರೆ. ಇವರ ಒಂದು ತಿಂಗಳ ಆದಾಯ ಹೆಚ್ಚು ಕಡಿಮೆ 10ರಿಂದ 15 ಲಕ್ಷಗಳಿದಾವೆ. ಅದರಲ್ಲಿ ಇವರ ಒಂದು ವಿಡಿಯೋ ಎಡಿಟರ್ಗೆ ಬಂದ್ಬಿಟ್ಟು 1 ಲಕ್ಷದವರೆಗೇನೆ ಕೊಡ್ತಾರೆ. ಹಾಗೆಯೇ ಇವರ ಒಂದು ಮನೆ ಅಥವಾ ಇನ್ನೊಂದು ಖರ್ಚು ಬಂದ್ಬಿಟ್ಟು 1 ಲಕ್ಷನ ಬರ್ತಿತ್ತು. ಎಲ್ಲದನ್ನು ಅಳೆದು ತೂಗಿ ನುಡಿದ್ರು ಕೂಡ ಇವರು ತಿಂಗಳಿಗೆ 10 ಲಕ್ಷ ದುಡ್ಡನ್ನಾದರೂ ಸಂಪಾದನೆ ಮಾಡ್ತಾರೆ. ದಟ್ ಈಸ್ ಯೂಟ್ಯೂಬ್ ಪವರ್ ಆಫ್ ಯೂಟ್ಯೂಬ್ ಚಾನಲ್ ಗೈಸ್. ಇದನ್ನೇ ಹೇಳ್ಬೋದು. ಇವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ನೂ ದುಡಿತಾರೆ. ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಇನ್ನೂ ದುಡಿತಾರೆ. ಅದನ್ನೇ ಎಲ್ಲರೂ ಕೂಡ ರಿವೀಲ್ ಮಾಡೋಣಂತೆ. ಓಕೆ ಗೈಸ್, ನಮಸ್ಕಾರ ದೇವ್ರು ಅಂತಾನೆ ಫೇಮಸ್ ಆದ ಡಿಯರ್ ಬ್ರೋ ಅವರ ಅರ್ನಿಂಗ್ಸ್ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಬಾಯ್ ಗೈಸ್. ಎಷ್ಟೇ ಸಬ್ಸ್ಕ್ರೈಬರ್ಸ್ ಮತ್ತು ಎಷ್ಟೇ ಫಾಲೋವರ್ಸ್ಗಳನ್ನ ಹೊಂದಿದ್ರು ಕೂಡ ಇವರ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಇವತ್ತಿಗೂ ಕೂಡ ನಮಸ್ಕಾರ ದೇವರು ಅಂತಾನೆ ಕರೀತಾರೆ. ದೇವರುಗಳ ಸ್ಥಾನಕ್ಕಿಟ್ಟರ ಒಂದು ಡಿಆರ್ ಬ್ರೋ ಅವರ ಒಂದು ಜೀವನ ಮತ್ತು ಒಂದು ಯೂಟ್ಯೂಬ್ ಅರ್ನಿಂಗ್ಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಯಾರು ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಹಾಗೆಯೇ ಇಲ್ಲಿವರೆಗೂ ಕೂಡ ವಿಡಿಯೋನ ನೋಡಿದ್ದೀರಾ ಅಂತ ಅಂದರೆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ನಾವು ಕೂಡ ಡಿಯರ್ ಬ್ರೋ ಥರ ಆಗೋಣ. ಥ್ಯಾಂಕ್ ಯು ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಗೈಸ್.